ಹಾಯ್ ಮಗ ಅಂತೂ ವಿಡಿಯೋ ಸಿಗ್ತಾ ಒಂದು 66 ದಿನ ಚಾಲೆಂಜಿನ ಒಂದು 20ನೇ ಎಪಿಸೋಡಿಗೆ ನಿಂಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಇವಾಗ ನೀನು ಡೈರೆಕ್ಟಾಗಿ 20ನೇ ಎಪಿಸೋಡ್ ನೋಡ್ತಿದ್ಯಾ. ಸೊ ಇವಾಗ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ 66 ದಿನ ಚಾಲೆಂಜಿನ ಒಂದು ಪ್ಲೇ ಲಿಸ್ಟೇ ಮಾಡಿದ್ದೀನಿ. ಸೊ ಏನು ಮಾಡ್ತಿದ್ದೀನಿ, ಏನು ಹೇಳ್ತಿದ್ದೀನಿ, ಏನು ಹೊಯ್ಕೋತಿದ್ದೀನಿ ಅನ್ನೋದು ನಿಂಗೆ ಅರ್ಥ ಆಗ್ಬೇಕಂದ್ರೆ ಆ ಒಂದು ಎಪಿಸೋಡ್ನ ನೀನು ನೋಡ್ತಾ ಬಾ. ಸೊ ನಿಂಗೆ ಒಂದು ಕ್ಲಾರಿಟಿ ಸಿಗ್ತಾ ಬರುತ್ತೆ. ಏನಿದು ನನ್ನ ಮೋಟೋ ಏನು ಅಂತ ನಿಂಗೆ ಅರ್ಥ ಆಗ್ತಾ ಬರುತ್ತೆ. 1K ಸಬ್ಸ್ಕ್ರೈಬ್ ಆದಾಗ ನಾನು ಏನು ಮಾಡಬೇಕು ಅನ್ನೋದನ್ನ 1K ಸಬ್ಸ್ಕ್ರೈಬ್ ಆದಮೇಲೆ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನು ಸುಮ್ಮನೆ ನೋಡೋದಲ್ಲ, ಒಂದು ಸಬ್ಸ್ಕ್ರೈಬ್ ಶೇರ್ ನನ್ನ ವ್ಯಾಲ್ಯೂಬಲ್ ರೀಲ್ಸ್ ನೋಡೋ ಟೈಮ್ನ ವೇಸ್ಟ್ ಮಾಡದೆ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಏನು ಗೊತ್ತಾ, ಈ ಒಂದು 20ನೇ ಎಪಿಸೋಡಲ್ಲಿ ಈ ಒಂದು ವಿಲ್ ಪವರ್ ಬಗ್ಗೆ 3 ಎಪಿಸೋಡ್ ಮಾಡಿದೆ, 3 ಪಾರ್ಟ್ ಮಾಡಿದೆ. ಇದು 4ನೇ ಪಾರ್ಟು. ಇವಾಗ 4ನೇ ಪಾರ್ಟಲ್ಲಿ ಏನಿದೆ ಇಂಪಾರ್ಟೆಂಟು, ಈ ವಿಲ್ ಪವರ್ ಯಾವ ರೀತಿ ನಮ್ಮನ್ನು ಕುಗ್ಸುತ್ತೆ, ವಿಲ್ ಪವರ್ ಯಾವ ರೀತಿ ನಮ್ಮನ್ನು ಡಿಮೋಟಿವೇಟ್ ಮಾಡುತ್ತೆ, ವಿಲ್ ಪವರ್ ನಮ್ಮ ಹತ್ರ ಯಾಕೆ ಬರುತ್ತೆ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮೂಲಕ ಎಕ್ಸಾಂಪಲ್ ಕೊಟ್ಟು ಒಂದು ಕನ್ಕ್ಲೂಷನ್ ಬರ್ತೀನಿ. ಆಗ ಏನು ಗೊತ್ತಾ ಮ್ಯಾಟ್ರು, ಇವಾಗ ನನ್ನ ಹತ್ರ ವಿಲ್ ಪವರ್ ಇದೆ, ಏನೋ ಒಂದು ಮಾಡಿದ್ದೀನಿ ಆಯಿತಾ, ಏನೋ ಒಂದು ಟಾಸ್ಕ್ ತೊಗೊಂಡು ಏನೋ ಒಂದು ಕೆಲಸದ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಆ ವರ್ಕ್ ಮೇಲೆ ಮಾಡೋ ಕೆಪಾಸಿಟಿ, ಒಂದು ಎನರ್ಜಿ ನೆಕ್ಸ್ಟ್ ಟಾಸ್ಕ್ ಮೇಲೆ, ನೆಕ್ಸ್ಟ್ ವರ್ಕ್ ಮೇಲೆ ಮಾಡುವಾಗ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ನಾವು ಡಿಫಾಲ್ಟ್ ಸೆಟ್ಟಿಂಗ್ಗೆ ಬರ್ತೀವಿ. ಏನಿದು ಡಿಫಾಲ್ಟ್ ಸೆಟ್ಟಿಂಗ್ ಅಂದರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೋ ಮಾಡಿ ಎನರ್ಜಿ ಮಾಡಿ ಒಂದು ವರ್ಕ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಸೊ ಇರೋ ಎನರ್ಜಿ ಬಂದಿರುತ್ತೆ, ಅದು ಕೆಲಸ ಮುಗಿಯೋಷ್ಟರಲ್ಲಿ ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ. ಸೊ ಡಿಫಾಲ್ಟ್ ಸೆಟ್ಟಿಂಗ್ ಬಂದಿರುತ್ತೆ. ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ಮನಸ್ಸೇ ಬರಲ್ಲ, ವಿಲ್ ಪವರೇ ಇರಲ್ಲ. ಇದು ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಅಮೆರಿಕಾದೊಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಒಂದು ರಿಸರ್ಚ್ ಮಾಡೋಕ್ಕೆ ಒಂದು ಫೇಮಸ್ ಆಗಿದೆ ಒಂದು ಯೂನಿವರ್ಸಿಟಿ. ಸೊ ಅದು ಒಂದ್ಸಲ ಒಂದು ಇಸ್ರೇಲ್ ಆದಂಥ ಒಂದು ಘಟನೆ ಮೇಲೆ ಈ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಮತ್ತು ವಿಲ್ ಪವರ್ ಮೇಲೆ ಒಂದು ರಿಸರ್ಚ್ ಮಾಡುತ್ತೆ. ಏನು ಗೊತ್ತಾ, ಅದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಒಂದು 10 ತಿಂಗಳಲ್ಲಿ 1112 ಜಜ್ಮೆಂಟ್, ಕೋರ್ಟ್ ಹಿಯರಿಂಗ್ಸು ಮತ್ತೆ ಜಜ್ಮೆಂಟ್ ಕೊಡಬೇಕಂತ ಒಂದು ಆರ್ಡರ್ ಬರುತ್ತೆ. ಸೊ ಆ ಜಜ್ಮೆಂಟ್ ಕೊಡೋರು 8 ಜನ ಮಾತ್ರ ಕೊಡಬೇಕಾಗಿದ್ದು. 1112 ಜಜ್ಮೆಂಟು 8 ಜನ ಮಾತ್ರ ಕೊಡಬೇಕು. ಅಂದರೆ ಡೈಲಿ ಅವರು ಮಿನಿಮಮ್ 14ರಿಂದ 35 ಬೋರ್ಡ್ ಹಿಯರಿಂಗ್ಸ್ ಕೇಳಬೇಕು, ಜಜ್ಮೆಂಟ್ ಕೊಡಲೇಬೇಕು. ಸೊ ಇದ್ಯಾಕೆ ಮ್ಯಾಟ್ರ್ ಹೇಳ್ತೀನಿ ಅಂದರೆ, ಮ್ಯಾಟ್ರ್ ಇದೆ. ಮಾರ್ನಿಂಗ್ ಇಂದ ಒಂದು ಈವ್ನಿಂಗ್ ಅವ್ರಿಗೆ ಏನು ಸ್ಟಾರ್ಟ್ ಆಗಿತ್ತೆ ಒಂದು ಸೆಷನ್ ಅಲ್ಲಿ 2 ಗ್ಯಾಪ್ ಇರೋದು ಅವರಿಗೆ, ಜಡ್ಜ್ಗಳಿಗೆ. ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು, ಒಂದು ಆಫ್ಟರ್ನೂನ್. ಒಂದು ಮಾರ್ನಿಂಗ್ ಬ್ರೇಕಲ್ಲಿ ಒಂದು ಆರಾಮ್ಸೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಒಂದು ಖುಷಿಯಿಂದ ಒಂದು ಫೀಲಿಂಗ್ ಹೋಗ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ಒಂದು ಮಾರ್ನಿಂಗ್ ಯಾವ ರೀತಿ ಫೀಲ್ ಇರುತ್ತೆ ಅಂತ. ಮಾರ್ನಿಂಗ್ ಇಂದ ಹೋಗಿ ಎಲ್ಲ ಹಿಯರಿಂಗ್ಸ್ ಕೇಳ್ತಾರೆ, ಬೋರ್ಡಿಂಗ್ ಹಿಯರಿಂಗ್ಸ್ ಕೇಳ್ತಾರೆ, ಎಲ್ಲ ಡಿಸಿಷನ್ಸ್ ನ್ಯಾಚುರಲಿ ಒಂದು ಮೈಂಡಿಂದ, ಪೀಸ್ಫುಲ್ ಮೈಂಡಿಂದ ಕೇಳ್ತಾರೆ, ಜಜ್ಮೆಂಟ್ ಕೊಡ್ತಾರೆ. ಸೊ ಅದರಲ್ಲಿ ಮಾರ್ನಿಂಗ್ ಇಂದ ಆಫ್ಟರ್ನೂನ್ ಆಗೋವರೆಗೂ ಒಂದು 65% ಜಜ್ಮೆಂಟ್ ಕರೆಕ್ಟ್ ಕೊಡ್ತಾರೆ. ಅಂದರೆ ಒಂದು ಪೇಷನ್ಸ್ ಇರುತ್ತೆ, ಆರಾಮ್ಸೆ ಎಲ್ಲ ಜಜ್ಮೆಂಟ್ ಕೇಳಿ ಈ 65% ಪ್ರಿಸನರ್ಸ್ಗೆ ಒಂದು ಒಳ್ಳೆ ಡಿಸಿಷನ್ ಸಿಗುತ್ತೆ. ಅದಾದ ನಂತರ ಒಂದು ಆಫ್ಟರ್ ಲಂಚ್ ಆಯ್ತು ಅಂತ ತಿಳ್ಕೊ, ಅವ್ರಿಗೊಂದು ಬೋರ್ ಆಗ್ತಾ ಬರುತ್ತೆ. ಅವರು ನಾನು ಏನು ಹೇಳ್ತೀನಿ ಅಂದರೆ, ಇದು ವಿಲ್ ಪವರ್ ಯಾವ ರೀತಿ ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಅವನು ಜಡ್ಜ್ ಪೊಸಿಷನ್ ಇದ್ದಾನೆ, ಹತ್ರ ಎಲ್ಲ ವಿಸ್ಡಮ್ ಇದೆ, ಹತ್ರ ಎಲ್ಲ ಕಾಮನ್ ಸೆನ್ಸ್ ಇದೆ, ತಂದರೂ ಕೂಡ ಅವ್ನು ಜಜ್ಮೆಂಟ್ ಮಾಡ್ತಿಲ್ಲ. ಯಾಕೆ? ಅವನ ಹತ್ರ ಟೈಮ್ ಹೋಗ್ತಾ ಹೋದಾಗ ಅವನ ಹತ್ರ ವಿಲ್ ಪವರ್ ಕಡಿಮೆ ಆಗ್ತಾ ಬರುತ್ತಿದೆ. ಅಂದರೆ ಅವನ ಹತ್ರ ಪೇಷನ್ಸೇ ಕಡಿಮೆ ಆಗ್ತಿದೆ. ಜಜ್ಮೆಂಟ್ ಹಿಯರಿಂಗ್ ಕೇಳೋಷ್ಟು ಅವನ ಹತ್ರ ಪೇಷನ್ಸ್ ಇಲ್ಲ. ಒಂದು ಆಫ್ಟರ್ನೂನ್ ಲಂಚ್ ಆದ ನಂತರ ಮಿನಿಮಮ್ ಒಂದು 30% ಪ್ರಿಸನರ್ಸ್ಗೆ ಅವ್ರು ತಪ್ಪು ಮಾಡಿದ್ರೋ ಮಾಡಲೇ ಇದ್ರು ಅವ್ನ ಪಕ್ಕ ಕೇಳೇ ಇಲ್ಲ. 30% ಜನಗೆ ಶಿಕ್ಷೆ ಕೊಟ್ಟ. ನೋಡಿ, ಇದು ವಿಲ್ ಪವರ್ ಅನ್ನೋದು ಯಾವ ರೀತಿ ನಮ್ಮ ಆಟ ಆಡಿಸ್ತಿದೆ. ಕೆಲವೊಂದು ಆ ಪ್ರಿಸನರ್ಸ್ಗಳು ಕೆಲವೊಂದು ತಪ್ಪೇ ಮಾಡಿರಲ್ಲ, ಅವ್ರು ಇವಾಗ ಜೈಲಲ್ಲಿ ಹೋಗಿದ್ದಾರೆ. ಸೊ ಇದ್ರ ರಿಸರ್ಚ್ ಮಾಡಿದ ಅವ್ರು ಹೇಳ್ತಾರೆ, ನಮ್ಮದು ವಿಲ್ ಪವರ್ ಟೈಮ್ ತಕ್ಕಂಗೆ ಯಾವ ರೀತಿ ಕಡಿಮೆ ಆಗ್ತಾ ಬರುತ್ತೆ. ನಾವು ಒಂದು ಯಾವ ರೀತಿ ಡಿಫಾಲ್ಟ್ ಸೆಟ್ಟಿಂಗೇ ಬರ್ತೀವಿ, ಒಂದು 0 ಎನರ್ಜಿ ಲೆವೆಲ್ಗೆ ಬರ್ತೀವಿ, ಏನೂ ಮಾಡದೆ ರೀತಿಲಿ ಬರ್ತೀವಿ. ಸೊ ಏನೋ ಒಂದು ಕೊಡಬೇಕು ಅಂತ ಡಿಸಿಷನ್ ಕೊಡ್ತೀವಿ. ಅದಕ್ಕೆ ಪಕ್ಕ ಒಂದು ಎಕ್ಸಾಂಪಲ್ ಆಗುತ್ತೆ. ನನ್ನ ಕ್ವಶನು, ನಿಮ್ಮದು ಡಿಫಾಲ್ಟ್ ಸೆಟ್ಟಿಂಗ್ ಏನು? ಈ ಒಂದು ಎಕ್ಸಾಂಪಲ್ ಯಾಕೆ ಹೇಳೋದಂದರೆ, ಗುರು ನೀವೇ ಅಬ್ಸರ್ವ್ ಮಾಡಿ. ಈ ಒಂದು ಎಕ್ಸಾಂಪಲ್ ಆಗಿರ್ಬೋದು, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಮನ್ನು ನಾವು ಅಬ್ಸರ್ವ್ ಮಾಡಿದಾಗ, ಗುರು ಮಾರ್ನಿಂಗ್ ಅವನಿಗೆ ಇದ್ದಂಥ ವಿಲ್ ಪವರು ಟೈಮ್ ಆಗ್ತಾ ಹೋದಾಗ ಅವನ ಹತ್ರ ಪೇಷನ್ಸು ಕಡಿಮೆ ಆಯಿತು, ಅವನ ಹತ್ರ ಎನರ್ಜಿನೇ ಇಲ್ದಂಗೆ ಆಯಿತು. ಎನರ್ಜಿ ಯಾವಾಗ ಲೋ ಆಯಿತು, ಬ್ಯಾಟ್ರಿ ಲೋ ಆಯಿತು, ಅಂದರೆ ವಿಲ್ ಪವರ್ ಲೋ ಆಯಿತು, ಡಿಫಾಲ್ಟ್ ಬ್ಯಾಡ್ ಜಜ್ಮೆಂಟಿಗೆ ಡಿಸಿಷನ್ ಕೊಡೋಕೆ ಬಂದವನು. ಅದೇ ರೀತಿ ನಮ್ಮದು ಡಿಫಾಲ್ಟ್ ಸೆಟ್ಟಿಂಗ್ ಏನು ಗುರು? ಡಿಫಾಲ್ಟ್ ಸೆಟ್ಟಿಂಗ್ಗಳು ನಾವು ತಗೋ ನಿರ್ಧಾರಗಳು ಕರೆಕ್ಟ್ ತೊಗೋತಾವ ಏನು ರಾಂಗ್ ತೊಗೋತೀವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀನಿ. ಈ ಒಂದು 4 ಎಪಿಸೋಡಲ್ಲಿ ಫುಲ್ ಎಕ್ಸಾಂಪಲ್ ಕೊಟ್ಟೆ, ಏನು ಮಾಡಬೇಕು ಏನು ಮಾಡ್ಬಿಡೋದು ಅಂತ ಹೇಳಿದೆ. ಇವಾಗ ವಿಲ್ ಪವರ್ನ ಯಾವ ರೀತಿ ದಾರಿ ತರಬೇಕು, ವಿಲ್ ಪವರ್ನ ಒಂದು ವೇಳೆ ವಿಲ್ ಪವರ್ ಕಡಿಮೆ ಆಗ್ತಾ ಅಂತ ಬಂದಾಗ ಯಾವ ರೀತಿ ಅದನ್ನು ಡಿಫಾಲ್ಟ್ ಸೆಟ್ಟಿಂಗ್ ಹೋಗದೆ ನಿಮ್ಮ ಒರಿಜಿನಲ್ ಸೆಟ್ಟಿಂಗಲ್ಲೇ ಮೇಂಟೈನ್ ಮಾಡಬೇಕು ಹೇಗೆ? ಫಸ್ಟ್ ಆಫ್ ಆಲ್ ಒಂದ್ಸಲ ಅದ್ರ ಬಗ್ಗೆ ಯೋಚನೆ ಮಾಡಿ. ಮೀನ್ಸ್ ಯು ಥಿಂಕ್ ಅಬೌಟ್ ಇಟ್. ಸ್ವಲ್ಪ ಅದ್ರ ಮೇಲೆ ಟೆನ್ಷನ್ ಕೊಡಿ, ಪೇ ಅಟೆನ್ಷನ್ ಟು ಇಟ್, ರೆಸ್ಪೆಕ್ಟ್ ಇಟ್, ಮೇಕ್ ಡೂಯಿಂಗ್ ವಾಟ್ ಮ್ಯಾಟರ್ಸ್ ಮೋಸ್ಟ್ ಇನ್ ಇಟ್ಸ್ ಪ್ರಿಯಾರಿಟಿ. ಯಾವಾಗ ವಿಲ್ ಪವರ್ ಜಾಸ್ತಿ ಇರುತ್ತೆ, ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಯಾವ್ದು ಪ್ರಿಯಾರಿಟಿ ಅಂತ ಲಿಸ್ಟ್ ಮಾಡಿರ್ತೀರ, ಅದ್ರ ಮೇಲೆ ಜಾಸ್ತಿ ಟೈಮ್ ಕೊಟ್ಟು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಷ್ಟೇ ಗುರು. ಸೊ ಅವಾಗ ವಿಲ್ ಪವರು ಮ್ಯಾನೇಜ್ ಆಗೇ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನು, ವಿಲ್ ಪವರ್ ಯಾಕೆ ನಮ್ಮ ಹತ್ರ ಕಡಿಮೆ ಆಗ್ತಿದೆ ಅಂತ ಬಂದಾಗ, ಗುರು ಕೆಲವೊಂದು ಇದಕ್ಕೆ ರೀಸನ್ಸ್ ಇದ್ದಾವೆ. ಇದು ನಮ್ಮ ಜನ್ರೇಷನಲ್ಲಿ ಒಂದು ಪಕ್ಕ ಆ ರೀಸನ್ಸು ನಿಮಗೂ ಅಪ್ಲೈ ಆಗುತ್ತೆ, ನನಗೂ ಅಪ್ಲೈ ಆಗುತ್ತೆ, ಎಲ್ರಿಗೂ ಅಪ್ಲೈ ಆಗುತ್ತೆ. ಸೊ ಏನಿದು ಅಂತ ಹೇಳಿದಾಗ, ಫಸ್ಟ್ ಥಿಂಗು
ನಾವು ಬೇರೆಯವರಿಗೆ ಇಂಪ್ರೆಸ್ ಮಾಡೋದ್ರಲ್ಲಿ ಹೋಗ್ತೀವಿ. ಸೊ ಟ್ರೈಯಿಂಗ್ ಟು ಇಂಪ್ರೆಸ್ ಅದರ್ಸ್. ನಾವು ಏನಾದರೂ ಸೊಸೈಟಿ ಮೀಡಿಯಾದ ಏನೋ ಒಂದು ನೋಡಿದ ತಕ್ಷಣ ಕ್ರೋಮಿಗೆ ಹೋಗ್ಬಿಡ್ತೀವಿ. ಯಾರೋ ನಮ್ಮನ್ನು ಜಡ್ಜ್ ಮಾಡಿದ್ರು ಅಂತ ಅಂದ್ಕೊಂಡು ನಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡೋಕ್ಕೆ ಹೋಗ್ತೀವಿ. ಲೈಕ್ಗೋಸ್ಕರ, ವ್ಯೂಗೋಸ್ಕರ, ಪಾಪ್ಯುಲಾರಿಟಿಗೋಸ್ಕರ ನಮ್ಮ ಕ್ಯಾರೆಕ್ಟರ್ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಳು ಮಾಡ್ಕೋತೀವಿ. ನಿನ್ನ ವಿಲ್ ಪವರ್ ಮಾತ್ರ ಅಲ್ಲ, ಒಂದು ಫ್ಯಾಮಿಲಿ ವಿಲ್ ಪವರ್ ಕಡಿಮೆ ಮಾಡುತ್ತೆ ಆ ಮ್ಯಾಟ್ರಲ್ಲಿ. ಆಲ್ವೇಸ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಬ್ಯಾಡ್ ಇನ್ಫ್ಲೂಯೆನ್ಸನ್ನು ಫಾಲೋ ಮಾಡಿ ಬ್ಯಾಡ್ ಥಿಂಗ್ಸಿಗೆ ಅಡಿಕ್ಟ್ ಆಗಿರ್ತೀಯ. ದಟ್ಸ್ ಕಾಲ್ಡ್ ಪಾರ್ನ್ ಅಡಿಕ್ಷನ್. ಇನ್ನೊಂದು ನಮ್ಮ ವರ್ಕ್ ಮೇಲೆ ಇಂಟ್ರೆಸ್ಟೇ ಇರಲ್ಲ, ಅದು ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಕೆಲವೊಂದು ಸಲ ನಮಗೆ ಗೊತ್ತಿರಲ್ಲ, ರಿಯಲೈಸ್ ಮಾಡಿರಲ್ಲ, ನಾವು ರಿಯಲೈಸ್ ಆಗಿರಲ್ಲ. ಸೊ ಒಂದು ಕೆಲವೊಂದು ಆ್ಯಕ್ಟಿವಿಟಿ ಒಳಗೆ ನಾವೇ ಇನ್ವಾಲ್ವ್ ಆಗಿರ್ತೀವಿ. ಒಂದು ಎಮೋಷನ್ನ ಸಪ್ರೆಸ್ ಮಾಡುವಾಗ, ನಮ್ಮದು ಕ್ಯಾರೆಕ್ಟರ್ನ ಚೇಂಜ್ ಮಾಡುವಾಗ, ನಾವು ಬೇರೆಯವ್ರನ್ನ ಇಂಪ್ರೆಸ್ ಮಾಡುವಾಗ, ಈ ಒಂದು ಗ್ಯಾಪಲ್ಲಿ ನಮ್ಮದು ವಿಲ್ ಪವರ್ ಯಾವ ರೀತಿ ಕಡಿಮೆ ಆಗುತ್ತೆ, ಈ ವಿಲ್ ಪವರ್ ನಮ್ಮನ್ನು ಯಾವ ರೀತಿ ಕುಗ್ಸುತ್ತೆ ಅನ್ನೋದು ಗೊತ್ತೇ ಆಗಿರಲ್ಲ ನಮಗೆ. ಸೊ ಅಂದರೆ ಇದನ್ನು ನಾವು ಒಂದು ಅನ್ಲಿಮಿಟೆಡ್ ಅಂತ ತಿಳ್ಕೊಂಡಿರ್ತೀವಿ. ಬಟ್ ದ ಟ್ರೂತ್ ಈಸ್ ಇಟ್ಸ್ ವೆರಿ ಲಿಮಿಟೆಡ್. ವಿಲ್ ಪವರ್ ಮಸ್ಟ್ ಬಿ ಮ್ಯಾನೇಜ್ಡ್. ವಿಲ್ ಪವರ್ ಕ್ವಶನ್ ಅಂತ ಬಂದಾಗ ನಾವು ಫಸ್ಟ್ ಟೈಮಿಂಗ್ ಈಸ್ ಎವ್ರಿಥಿಂಗ್ ಬ್ರೋ. ಪ್ರತಿಯೊಂದಕ್ಕೂ ಟೈಮ್ ಕೊಡಿ. ಇವಾಗ ಮಾರ್ನಿಂಗಿಂದ ಸಂಜೆವರೆಗೆ ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಒಂದು 5 ಥಿಂಗ್ಸ್ಗಳನ್ನ ತೊಗೊಂಡಿರ್ತೀವಿ. ಸೊ ಅದರಲ್ಲಿ ಒಂದು ಥಿಂಗ್ಸ್ಗಳನ್ನ ತೊಗೊಂಡು, ಸೊ ಒಂದು ವರ್ಕ್ನ ತೊಗೊಂಡು, ಸೊ ಅದಕ್ಕೆ ಆದ ಒಂದು ಟೈಮ್ ಕೊಟ್ಟು, ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಬಂದಾಗ, ಕಂಪ್ಲೀಟ್ ಆಗೋವರೆಗೂ ಮುಚ್ಕೊಳ್ಳೋದು ಮೇಲೆ ಫೋಕಸ್ ಮಾಡ್ತಾ ಬಂದಾಗ ಅಲ್ಲಿ ವಿಲ್ ಪವರ್ ನಮ್ಗೆ ಕಾನ್ಸ್ಟೆಂಟಾಗಿ ವರ್ಕ್ ಆಗುತ್ತೆ. ಅಂದರೆ ನಮ್ದು ಯಾವುದು ಇಂಪಾರ್ಟೆಂಟ್ ವರ್ಕ್ ಇದೆ, ಯಾವುದು ವರ್ಕ್ ಜಾಸ್ತಿ ಟೈಮ್ ತೊಗೊಳುತ್ತೆ, ಅದರಲ್ಲಿ ಫಸ್ಟ್ ನಮ್ಮದು ವಿಲ್ ಪವರ್ ಫಿಲ್ ಮಾಡೋಣ. ಸೊ ಅದ ನಂತರ ಫುಲ್ ಎಲ್ಲ ಒಂದು ಮೇನ್ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ ನಮಗೆ. ಸೊ ಉಳಿದಿದ್ದೇನು ಸ್ಮಾಲ್ ವರ್ಕು. ಸೊ ಅದನ್ನು ಮತ್ತೆ ವಿಲ್ ಪವರ್ನ ರಿಫಿಲ್ ಮಾಡಿಕೊಂಡು ಯಾವ ರೀತಿ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಏನಾದರೂ ಎನರ್ಜಿ ಡ್ರಿಂಕ್ ಕುಡಿದು, ಕೆಲವೊಂದು ಜಿಮ್ಗೆ ಹೋಗಿ ಮತ್ತೆ ರಿಫಿಲ್ ಮಾಡ್ಕೊಂಡು ಅವು ಕೆಲಸ ಮೇಲೆ ಫೋಕಸ್ ಮಾಡ್ತಾ ಬರೋದು. ಇಷ್ಟೇ ಬ್ರೋ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಮ್ಯಾನೇಜ್ ಅವರ್ ವಿಲ್ ಪವರ್. ವಿಲ್ ಪವರ್ ಒಂದು 4 ಎಪಿಸೋಡ್ಗಳಲ್ಲಿ ನಿಮಗೆ ಏನು ಅರ್ಥ ಆಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಒಂದು ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ಲ. ಸಿ ಯು ಲೇಟರ್.